ಈ ಮೂಮೆಂಟನ್ನು ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋದಿಲ್ಲ. ವಾರ ಇಡೀ ಬೇಗ ಎದ್ದು ಭಾನುವಾರ ಕೂಡ ಬೇಗ ಎಚ್ಚರಾಗುತ್ತೆ. ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್, ಯಾಕೆಂದರೆ 6 ವರ್ಷದ ನಂತರ ನಾನು ನನ್ನ ಕೋಚನ್ನು ಸೆಕೆಂಡ್ ಟೈಮ್ ಮೀಟ್ ಮಾಡ್ತಿದ್ದೇನೆ. ಮೀಟ್ ಮಾಡೋ ಒಕೇಶನ್ ಕೂಡ ತುಂಬಾ ಸ್ಪೆಷಲ್. ಸ್ವಲ್ಪ ಎಕ್ಸೈಟೆಡ್ ಕೂಡ, ಸ್ವಲ್ಪ ನರ್ವಸ್ ಕೂಡ. ಮನೆಯಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾನು ಫಂಕ್ಷನ್ಗೆ ರೆಡಿ ಆಗ್ತೇನೆ. ಜರ್ನಿ ಸ್ವಲ್ಪ ದೂರ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಹೊರಡಬೇಕಾಯಿತು. ನಮ್ಮ ಇವತ್ತಿನ ಪಯಣ ಮತ್ತೆ ಉಡುಪಿ ಕಡೆಗೆ. ನಾನು ಒಂದ್ಸಲ 2019 ನ್ಯಾಷನಲ್ ಪ್ರೆಪ್ಪಲ್ಲಿರುವಾಗ ನಾನು ನನ್ನ ಕೋಚನ್ನು ಮೀಟ್ ಮಾಡಿದ್ದು. ಅದಾದ್ಮೇಲೆ ಯಾವತ್ತು ಆಪರ್ಚುನಿಟಿ ಸಿಗ್ಲೇ ಇಲ್ಲ. ಇವತ್ತು ಅವರ ಸಣ್ಣ ಪಾಪು ನಾಮಕರಣಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು. ಮಗು ಹೆಸರು, ಅದ್ರ ಹಿಂದ್ಗಡೆ ಇರೋ ಇಮೋಷನ್ಸ್, ಇದೆಲ್ಲ ಯೂಶಲಿ ನಾವು ಮೂವೀಸಲ್ಲಿ ಮಾತ್ರ ನೋಡಿರ್ತೀವಿ. ಎಲ್ರಿಗೂ ಆಲ್ಮೋಸ್ಟ್ ಇವರ ಸ್ಟೋರೀಸ್ ಗೊತ್ತಿದೆ. ನಿಮಗೆ ಗೊತ್ತಿಲ್ಲ ಅಂದರೆ ಹೋಗಿ ಇವರ ರೀಸೆಂಟ್ ವಿಡಿಯೋಸ್ ನೋಡಿ. ತುಂಬಾ ಇಮೋಷನಲ್ ಆಗಿದೆ. ಬರೀ ಬಾಡಿ ಬಿಲ್ಡಿಂಗ್ ಅಲ್ಲ, ಎಲ್ಲ ಆಸ್ಪೆಕ್ಟಲ್ಲಿ ಕೂಡ ಇವರೊಂದು ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಎಷ್ಟೇ ಸಕ್ಸಸ್ ನೋಡಿದ್ರು ತುಂಬಾ ಹಂಬಲ್ ಆಗಿದ್ದಾರೆ. ಅಲ್ಲಿಂದ ಹೊರಟ್ವಿ. ಅಲ್ಲೇ ಪಕ್ಕದಲ್ಲಿ ತುಂಬಾ ಸುಂದರವಾದ ಪ್ಲೇಸಸ್ ಇತ್ತು. ತುಂಬಾ ಟೈಮಿಂದ ಹೊಸತ್ತಾಗಿರೋ ಸಿಒಗೆ ಹೋಗ್ಬೇಕಂತ ಆಸೆ ಇತ್ತು. ಅದಕ್ಕೆ ಅಲ್ಲಿಗೆ ಟ್ರಾವೆಲ್ ಮಾಡಿದ್ವಿ. ಈ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇವತ್ತು ಡಯಟ್ ಅಲ್ಲಿ ಏನು ಚೀಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಅದಕ್ಕೆ ನಾನು ನನ್ನ ಪ್ರೋಟೀನ್ ಶೇಕ್ ಅನ್ನು ಕ್ಯಾರಿ ಮಾಡಿದ್ದೆ. ಮನೆಗೆ ಹೋಗ್ತಾ ಕೇಕ್ ತಕೊಂಡ್ವಿ, ಯಾಕಂದ್ರೆ ಇವತ್ತು ಅಂಕಲ್ ಆಂಟಿದು 30th ಆನಿವರ್ಸರಿ ಸೆಲೆಬ್ರೇಷನ್ ಇತ್ತು. ಒಂದು ಸಣ್ಣ ಸೆಲೆಬ್ರೇಷನ್ ಮುಗಿಸಿ ನಾನು ಮನೆಗೆ ಹೋಗೋ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದ್ರು. ಟರ್ಫ್ ಅಲ್ಲಿ ಕ್ರಿಕೆಟ್ ಮತ್ತೆ ಫುಟ್ಬಾಲ್ ಆಡುವ ಅಂತ. ಈ ನೆಪದಿಂದ ನಾನು ಕಾರ್ಡಿಯೋ ಮುಗಿಸಿ ಬ್ಯೂಟಿಫುಲ್ ಡೇ ಎಂಡ್ ಮಾಡಿದೆ.